ಸಮಸ್ತ ಎಲ್ಲ FM ವಾಹಿನಿ ವೀಕ್ಷಕರಿಗೂ ದೀಪಾವಳಿ ಹಾಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಅಂತಂದರೆ ಭಾರತದಲ್ಲಿ ಒಂದು ಹಿಂದೂ ಸಂಪ್ರದಾಯದಂಥ ದೊಡ್ಡ ಹಬ್ಬ. ದಸರಾ ಆದಮೇಲೆ ನಾವು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡುವಂಥ ಹಬ್ಬ ದೀಪಾವಳಿ ಹಬ್ಬ. ಅದೇ ರೀತಿ ದೀಪಾವಳಿ ಅಂದಮೇಲೆ ಫಸ್ಟ್ ನೆನಪಾಗೋದು ದೀಪಗಳು, ಲೈಟಿಂಗ್ಸ್, ಅದೇ ರೀತಿ ಪಟಾಕಿ, ಸ್ವೀಟ್ಸು, ಹೊಸ ಬಟ್ಟೆ, ಮನೆಗೆ ನೆಂಟರು ಬರೋದು. ಸೊ ಇದು ಸಡಗರ, ಸಂಭ್ರಮ ಇದೆಲ್ಲ ನೆನಪಾಗುತ್ತೆ. ಅದೇ ರೀತಿ ಇವತ್ತು ನಾವು ಸ್ಪಾಟ್ಲೈಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಇದ್ದೀವಿ. ಸೊ ಇಲ್ಲಿ ಇವರು ಯಾವ ರೀತಿ ದೀಪಾವಳಿಯನ್ನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಸೇರಿ ನಾವು ಕೂಡ ದೀಪಾವಳಿಯನ್ನು ಸೆಲೆಬ್ರೇಷನ್ ಮಾಡೋಣ. ಸೊ ಬನ್ನಿ. ಸೊ ಮೇಡಮ್, ದೀಪಾವಳಿ ಅಂದ ತಕ್ಷಣ ನಮಗೆಲ್ಲರಿಗೂ ಫಸ್ಟ್ ನೆನಪಾಗೋದು ಹೊಸ ಬಟ್ಟೆ, ಸಿಹಿ ತಿಂಡಿ, ಸೊ ಮನೆಗೆ ನೆಂಟರು ಬರೋದಾಗಿರ್ಬೋದು, ಸೊ ದೀಪ, ಲಕ್ಷ್ಮೀ ಪೂಜೆ ಇದೆಲ್ಲ ನೆನಪಾಗುತ್ತೆ ನಮಗೆ. ಅದೇ ರೀತಿ ನಿಮಗೆ ದೀಪಾವಳಿ ಅಂದ ತಕ್ಷಣ ಫಸ್ಟ್ ಏನು ನೆನಪಾಗುತ್ತೆ, ಯಾವ ರೀತಿ ನೀವು ಮನೆಯಲ್ಲಿ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತೀರಾ? ಮೊದಲಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮೊದಲು ನೆನಪಾಗೋದು ಅಂತಂದರೆ ಫಸ್ಟ್ ಮನೆಯಲ್ಲಿ ಎಲ್ಲರೂ ನೆಂಟರು ಬರ್ತಾರೆ, ಎಲ್ಲರಿಗೂ ಆರತಿ ಅದನ್ನು ಮಾಡ್ತೀವಿ. ನಮ್ಮಲ್ಲಿ ಆರತಿ ಮಾಡಿದ ಮೇಲೆ ಎಲ್ಲರಿಗೂ ಅಭ್ಯಂಗ ಸ್ಥಾನ ಇದು ಎಣ್ಣೆ ಅಂತ ಹಚ್ತಾರೆ. ಹಿರಿಯರೆಲ್ಲರೂ ಆಶೀರ್ವಾದ ಮಾಡಿ ಎಣ್ಣೆ ಹಚ್ಚಿ ಆನಂತರ ಎಲ್ಲರೂ ಬಂದವರಿಗೆಲ್ಲರಿಗೂ ಸ್ವೀಟ್ಸು ಅವೆಲ್ಲ ಕೊಟ್ಟು ಇದು ಮಾಡ್ತಾ ಇರ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ. ಆನಂತರ ಲಕ್ಷ್ಮೀ ಪೂಜಾ ಅದೆಲ್ಲ ಇರುತ್ತಲ್ಲ ಮನೆಯಲ್ಲಿ ಮಾಡ್ತೀವಿ. ಕ್ಯಾಜುವಲ್ ಫಾರ್ಮಾಲಿಟೀಸ್ ಎಲ್ಲ ಮಾಡ್ತಾ ಇರ್ತೀವಿ. ಮಾಡ್ತಾ ಇರ್ತೀವಿ. ದೆನ್ ನೀವು ಮೇಡಮ್ ಅಂತಂದರೆ ನಿಮ್ಮ ಮನೇಲಿ ಇವಾಗ ಇವ್ರು ಹೇಳಿದರು ಲಕ್ಷ್ಮೀ ಪೂಜೆ, ಅದೇ ರೀತಿ ನಿಮ್ಮ ಮನೇಲಿ ಕೆಲವೊಬ್ರು ಮನೇಲಿ ಕೆಲವೊಂದು ರೀತಿ ಸಂಪ್ರದಾಯ ಭಾಳ ಚೇಂಜಸ್ ಇರ್ತವೆ. ಸೊ ನಿಮ್ಮ ಮನೇಲಿ ಯಾವ ರೀತಿ ಡಿಫ್ರೆಂಟಾಗಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತ? ದೀಪಗಳನ್ನು ಹಚ್ಚೋದ್ರ ಮೂಲಕ ಮತ್ತು ಹೊಸ ಬಟ್ಟೆಯನ್ನು ತಗೊಂಡು ಆಚರಣೆ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಅದೇ ರೀತಿ ಮೇಡಮ್, ಅಂದರೆ ನಿಮ್ಮ ಮನೇಲಿ ಇವ್ರು ಹೇಳಿದರು ದೀಪ ಹಚ್ಚೋ ಮೂಲಕ ಅಂತ ಹೇಳಿದ್ರು, ಅವ್ರು ಹೇಳಿದರು ಡಿಫ್ರೆಂಟಾಗಿ ಆರತಿ ಮತ್ತು ಸ್ವೀಟ್ಸು ನೆಂಟರು ಬರ್ತಾರೆ ಅಂತ. ಅದೇ ರೀತಿ ಈಗ ನಿಮ್ಮ ಮನೇಲಿ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ, ಮತ್ತು ದೀಪಾವಳಿ ಅಂದರೆ ತಕ್ಷಣ ನೆನಪಾಗೋದೇನು? ತಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ಅವರೇ. ಹಿರಿಯರು ಹಾಗೂ ಸ್ನೇಹಿತರೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಕತ್ತಲೆಯನ್ನು ಕಳೆದು ಬೆಳಕು ಹರಿಸುವಂತಹ ಹಬ್ಬವಿದು. ದೀಪವನ್ನು ಜ್ಞಾನದ ಸಂಕೇತ, ಅಭಿವೃದ್ಧಿಯ ಸಂಕೇತ. ಸಾಲು ಸಾಲಾಗಿ ದೀಪಗಳನ್ನು ಮನೆ, ಮಠ, ಮಂದಿರಗಳಲ್ಲಿ, ನದಿ ತೀರಗಳಲ್ಲಿ ಬೆಳಗಿಸಿ ದೇವತಾರಾಧನೆ ಮಾಡಿ ನಾವು ತುಂಬ ಸುಂದರವಾಗಿ ಈ ಹಬ್ಬವನ್ನು ನಾವು ಆಚರಿಸ್ತೀವಿ. ಅಂದರೆ ಮೇಡಮ್, ಹೊಸ ಬಟ್ಟೆ, ಈ ಥರ ಪಟಾಕಿ, ಈ ರೀತಿ ಮನೇಲಿ ಮಕ್ಕಳಿಗೆಲ್ಲ ಯಾವ ರೀತಿ ನೀವು ಇದನ್ನು ಮಾಡ್ತೀರಾ ಅಂತ? ಮನೆಗೆ ನೆಂಟರು ಬಂದಾಗ ಅವ್ರಿಗೆಲ್ಲರಿಗೂ ನಾವು ಮತ್ತು ಹೊಸದಾಗಿ ಮದುವೆ ಆಗಿದಂತಹ ಮಕ್ಕಳಿಗೆ ಕರೆದು ಅಳಿಯನಿಗೆ ಹಾಗೂ ಮಗಳಿಗೆ ಅವ್ರಿಗೆ ಹೊಸದಾಗಿ ಬಂದವರಿಗೆಲ್ಲ ನಾವು ಹೊಸ ಅರಿವೆಗಳನ್ನು ಕೊಟ್ಟು ಬಟ್ಟೆಗಳನ್ನು ಕೊಟ್ಟು ಮನೆಯಲ್ಲಿ ಎಲ್ಲರೂ ನಾವು ಬಟ್ಟೆಗಳನ್ನು ತೆಗೆದುಕೊಂಡು ಮತ್ತು ಹೊರಗಿನಿಂದ ಬಂದಂತಹ ನೆಂಟರಿಷ್ಟರಿಗೂ ಕೂಡ ನಾವೆಲ್ಲ ಅವರಿಗೆ ಸತ್ಕಾರದಿಂದ ಅವರಿಗೆ ಸ್ವೀಟನ್ನು ಕೊಟ್ಟು ಎಲ್ಲ ಸಿಹಿಯನ್ನು ಅವರಿಗೆ ಹಂಚಿ ಆಮೇಲೆ ದೀಪಗಳಿಂದ ನಾವು ಅಲಂಕಾರವನ್ನು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಮೇಡಮ್, ಒಂಥರ ಅಂತಂದರೆ ಈಗ ದೀಪಾವಳಿ ಅಂತಂದರೆ ಒಂಥರ ದೊಡ್ಡ ಸೆಲೆಬ್ರೇಷನ್. ನಮಗೆ ದೀಪ ಹಚ್ಚೋದ್ರೊಳಗೆ ಒಂಥರ ಏನೋ ಮಜಾ ಇರುತ್ತೆ. ಸೊ ಆ ದೀಪ ಹಚ್ಚುವಾಗ ಒಂಥರ ಏನೋ ಖುಷಿ. ತುಂಬ ಖುಷಿ ಆಗುತ್ತೆ ಮೇಡಮ್. ಎಲ್ಲರೂ ಮತ್ತು ರಂಗವಲ್ಲಿಯನ್ನು ಬಿಡಿಸ್ತೀವಿ. ಆಮೇಲೆ ಪಕ್ಕದ ಮನೆಯಲ್ಲಿ ಕೂಡ ನಾವೆಲ್ಲ ಸ್ವೀಟನ್ನು ಹಂಚ್ಕೋತೀವಿ. ಎಲ್ಲ ಫ್ರೆಂಡ್ಸ್ಗಳ ಜೊತೆ ನಾವು ಅವತ್ತಿನ ದಿವಸ ಎಲ್ಲರೂ ಬಂದಿರ್ತಾರೆ, ಎಲ್ಲರಿಗೆ ಆಹ್ವಾನವನ್ನು ಕೊಟ್ಟಿರ್ತೀವಿ. ನಾವು ದೀಪಾವಳಿ ತುಂಬ ಸಂಭ್ರಮದಿಂದ ಆಚರಿಸ್ತಿದ್ವಿ. ಬಟ್ ಇವಾಗ ಕರೋನಾ ಇದ್ದರಿಂದ ಸ್ವಲ್ಪ ಕಡಿಮೆ ಆಗೈತಿ. ಹೋದ ವರ್ಷಕ್ಕಿಂತಲೂ ಈ ವರ್ಷ ಸ್ವಲ್ಪ ಕರೋನಾದಿಂದ ಸ್ವಲ್ಪ ಈ ಹಬ್ಬವನ್ನು ಸ್ವಲ್ಪ ಕಡಿಮೆ ಮಾಡೀವಿ. ಪಟಾಕಿ ಜಾಸ್ತಿ ಹಚ್ಚಂಗಿಲ್ಲ, ಯಾಕಂದ್ರೆ ಈಗ ಚೀನಾದಿಂದ ಬರ್ತಾವಂತ ಹೇಳೋಣ ಸ್ವಲ್ಪ ಅದರಿಂದನೂ ನಾವು ಅವಾಯ್ಡ್ ಮಾಡೀವಿ ಅದನ್ನು. ಮೇಡಮ್, ಓಕೆ ಮೇಡಮ್. ಅಂದರೆ ಇಲ್ಲಿ ಇಷ್ಟು ಮಹಿಳಾ ಕಣ್ಮಣಿಗಳು ದೀಪಾವಳಿ ಬಗ್ಗೆ ಹೇಳಿರುವಂಥ ಇದೊಂದು ಮಾತಾಗಿದೆ. ಸೊ ಅದೇ ರೀತಿ ಇವಾಗ ನಾವು ಚಿಲ್ಡ್ರನ್ಸ್ ಇದ್ದಾರೆ, ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಪುಟಾಣಿಗಳಿದ್ದಾರೆ. ಸೊ ಅವ್ರನ್ನ ಕೇಳೋಣ ಯಾವ ರೀತಿ ಅವರು ದೀಪಾವಳಿ ಅಂತಂದರೆ ಏನಂತಾರಂತೆ. ಸೊ ಇದನ್ನು ನಾವು ಒಂದು ಸಣ್ಣ ಬ್ರೇಕ್ ಆದಮೇಲೆ ನೋಡೋಣ. ಇವಾಗ ನೋಡಿದ್ರಿ ಮಹಿಳಾ ಕಣ್ಮಣಿಗಳು ಯಾವ ರೀತಿ ನಮಗೆ ದೀಪಾವಳಿ ಬಗ್ಗೆ ಹೇಳಿದರು, ಅಂದರೆ ದೀಪಾವಳಿಯನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿದರು. ಇವಾಗ ನಾವು ಸ್ಪಾಟ್ಲೈಟ್ ಸ್ಟುಡಿಯೋ ಇನ್ಸ್ಟಿಟ್ಯೂಟ್ನಲ್ಲಿ ಇದ್ದೀವಿ. ಸೊ ಅದೇ ರೀತಿ ಇಲ್ಲಿ ಪುಟಾಣಿ ಪಂಟ್ರುಗಳಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಚಿನ್ಕುಳಿಗೆ ಜೊತೆ ನಾವು ಕೆಲವೊಂದಿಷ್ಟು ತರಲೆ ತುಂಟಾಟಗಳನ್ನು ಮಾತಾಡೋಣ. ಅವ್ರು ಏನು ಹೇಳ್ತಾರೆ, ಯಾವ ಡೈಲಾಗ್ಸ್ ಹೇಳ್ತಾರೆ, ಯಾವ ಸಾಂಗ್ ಹೇಳ್ತಾರೆ ಅಂತ ಅವರಿಂದನೇ ಕೇಳೋಣ. ಸೊ ಎಲ್ರಿಗೂ ಹಾಯ್, ಹ್ಯಾಪಿ ದೀಪಾವಳಿ. ಓಕೆ, ದೀಪಾವಳಿ ಅಂದರೆ ಏನು? ನಿಮ್ಮ ಫಸ್ಟ್ ದೀಪಾವಳಿ ಅಂದರೆ ಏನು ನೆನಪಾಗುತ್ತೆ?
ಡ್ರೆಸ್ಸಸ್ ಮತ್ತು ದೀಪಗಳನ್ನು ಹಚ್ಚೋದು, ಆಮೇಲೆ ಬಂದರಿಗೆಲ್ಲ ಸ್ವೀಟ್ಸ್ ಕೊಡೋದು. ಪಟಾಕಿ ಹೊಡೆಯಂಗಿಲ್ಲ ನೀನು? ಹೊಡೆಯಂಗಿಲ್ಲ? ಯಾಕೆ ಪಟಾಕಿ ಅಂದ್ರೆ ಭಯ ಬರ್ತಿದೇನು? ಏನಾಗ್ತದೆ ಪಟಾಕಿ ಹಚ್ಚಿದ್ರೆ? ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆಗ್ಬಿಡ್ತದೆ. ಹ್ಞೂ, ಮತ್ತು ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ? ಸುರ್ಸುರ್ ಬತ್ತೀರಿ ಹಸ್ತಿ ಇಲ್ಲ? ಹಸ್ತಿ. ಇವತ್ತು ಮಾಡಿದ್ರೇನು ಮನೆಯೊಳಗೆ ದೀಪಾವಳಿ? ಇವತ್ತು ಬೆಳಿಗ್ಗೆ ಅದು ಇವತ್ತು ಬೆಳಗ್ಗೆ ಪೂಜೆ ಮಾಡೋದು. ಪೂಜೆ ಮಾಡಿದ್ರಿ? ನಿಂಗೆ ದೀಪಾವಳಿ ಅಂದ ತಕ್ಷಣ ಫಸ್ಟ್ ನೆನಪಾಗುತ್ತೇನೆ? ಪಟಾಕ್ಷಿ. ಪಟಾಕ್ಷಿ ನೆನಪಾಗುತ್ತೆ, ಆಮೇಲೆ ನ್ಯೂ ಡ್ರೆಸ್ಸಸ್ ನೆನಪಾಗುತ್ತೆ, ದೀಪಗಳು ಹಚ್ಚೋದು ನೆನಪಾಗುತ್ತೆ, ಆಮೇಲೆ ಎಲ್ಲ ನನ್ನ ನೆಂಟರು ಅವೆಲ್ಲ ನೆನಪಾಗುತ್ತೆ. ಹಾಂ, ಇವತ್ತು ಮಾಡಿದ್ವಿ. ನೆಕ್ಸ್ಟ್ ಮತ್ತೆ ದೀಪಾವಳಿ ಅಂದರೆ ಏನು? ದೀಪಾವಳಿ ಅಂದರೆ ಏನಾಗುತ್ತೆ? ಹಾಂ, ದೀಪಾವಳಿ ಅಂದರೆ ಏನು ನೆನಪಾಗುತ್ತೆ? ಗೊತ್ತಿಲ್ಲ? ಪಟಾಕಿ ಹೊಡೆಯಂಗಿಲ್ಲ ನೀ? ಹೊಡಿತಿಲ್ಲ? ಎಲ್ಲಿ ಹೊಡಿತಿ ಪಟಾಕಿ? ಹಾಂ, ಹೊಡೆಯಂಗಿಲ್ಲ ಪಟಾಕಿ? ಹೊಡಿತಿಲ್ಲ? ಹ್ಞೂ, ಹೊಡಿಬೇಕು ಪಟಾಕಿ. ಮಸ್ತ್ ಸೆಲೆಬ್ರೇಟ್ ಮಾಡ್ಬೇಕು ದೀಪಾವಳಿ. ಮಾಡ್ತಿಲ್ಲ? ಹ್ಞೂ ಹ್ಞೂ. ಏನು ಮಾಡ್ತಿ? ಪಟಾಕಿ ಹೊಡಿತೀನಿ. ಪಟಾಕ್ಷಿ ಹೊಡಿತಿ? ಎಲ್ಲಿ ಹೊಡಿತಿ? ಪಟಾಕಿ ಹೊಡಿತಿ? ನಿಮ್ಮ ಮುಂಜಾನೆ ಬಂದು? ಹ್ಞೂ, ಮತ್ತೇನು ಮಾಡ್ತೀನಿ? ಮತ್ತೇನು ಮಾಡ್ತೀನಿ? ಹಾಂ, ಹೊಸ ಬಟ್ಟೆ ತಗೋತೀನಿ. ಹೊಸ ಬಟ್ಟೆ ತಗೋತಿ? ಮತ್ತು ನಂಗೆ ಕೊಡ್ಸೇ ಇಲ್ಲಲ್ಲ ಮತ್ತು ನೀನು? ನೀನು ತಗೊಂಡಿ ಅಲ್ಲ. ಮತ್ತು ನೀನು ನಂಗೆ ಕೊಡ್ಸೇ ಇಲ್ಲ. ನೀನು ನಂಗೆ ಕೊಡ್ಸೇ ಇಲ್ಲ. ನೀನು ತಗೊಂಡಿ ಅಲ್ಲ. ನೀನು ನಂಗೆ ಕೊಡ್ಸಿದ್ರೆ ನಾನು ತಗೋಬೇಕಿಲ್ಲ? ನೀನು ನಂಗೆ ಕೊಡ್ಸಿದ್ರೆ ನಾನು ತಗೋಬೇಕಿಲ್ಲ? ಇಲ್ಲ. ಇಲ್ಲ, ಕೊಡ್ಸಂಗಿಲ್ಲ ಹಂಗಂದ್ರೆ ನೀ ನಂಗೆ. ಹ್ಞೂ, ಹ್ಯಾಪಿ ದೀಪಾವಳಿ. ಓಕೆ, ಮತ್ತು ಇವಾಗ ಯಾರು ಸಾಂಗ್ಸ್ ಹಾಡ್ತೀರಿ? ಸಾಂಗ್ಸ್ ಹಾಡ್ತಿ? ನೀನು ಹಾಡ್ತಿ? ನೀ ಸಾಂಗ್ ಹಾಡ್ತಿ? ಸಾಂಗ್ ಹಾಡ್ತಿ? ಹಾಡ ಹಾಡ್ತಿ? ಹಾಡ ಹಾಡ್ತಿ? ಈಗ ಹಾಡು ಒಂದು ಹಾಡ. ಈಗ ಒಂದು ಹಾಡ್ಲಾ ಚಂದಂಗೆ? ಈಗ ಒಂದು ಹಾಡ ಹಾಡು. ಸಣ್ಣಗೆ ಹಾಡು ಇಷ್ಟೇ. ಯಾವ್ದು ಬರ್ತದೆ? ನಿನ್ನ ಫೇವ್ರೇಟ್ ಹಾಡು ಹಾಡು ಯಾವ್ದು ಹಾಡು? ಹಾಡು. ಎಲ್ಲರೂ ಹಾಡ್ತಾರೆ, ಹಾಡು ನಿನ್ನ ಜೊತೆ. ಎಲ್ಲರೂ ಹಾಡ್ತಾರೆ ನಿನ್ನ ಜೊತೆ, ಹಾಡು. ಚಾಕ್ಲೇಟ್ ಕೊಡ್ತೀನಿ ಇಷ್ಟು ದೊಡ್ಡದಂದು ಹಾಡು. ನೀ ಮುಂಜಾನೆ ಬಂದಾಗ ಹಾಡು, ಬಟ್ ಈಗ ಒಂದು ದೊಡ್ಡ ಚಾಕ್ಲೇಟ್ ಕೊಡ್ತೀನಿ, ಹಾಡು ಹಾಡು. ಚಾಕ್ಲೇಟ್ ಬೇಕಾ ಬ್ಯಾಡ್ ನಿಂಗೆ? ಚಾಕ್ಲೇಟ್ ಬೇಕಾ ಬ್ಯಾಡ್ ನಿಂಗೆ? ತಗೋ ಮೈಕ್ ತಗೋ, ಹಾಡು ಹಾಡಾದ್ರೆ ಮೈಕ್ ಇಡಿ, ಹಾಡು ಹಾಡು. ಚಾಕ್ಲೇಟ್ ಬೇಕಿಲ್ಲ ನಿಂಗೆ? ಚಾಕ್ಲೇಟ್ ಬೇಕಿಲ್ಲ? ಚಾಕ್ಲೇಟ್ ಬೇಕಾ ಬೇಡ? ಇಲ್ಲ, ನಾನು ಬಾರದವ್ರಿಗೆ ಹೇಳ್ತೀನಿ. ಬಾರದವ್ರಿಗೆ ಹೇಳ್ತೀನಿ ನಾನು ಹಾಡು ಹಾಡಂತ ಹೇಳ್ತೀನಿ. ಆಕಿಗೆ ಹೇಳ್ತೀನಿ ಹಾಡು ಹಾಡಂತ. ನೀ ಹಾಡಲ್ಲ? ಹಾಂ, ವಲ್ಲ ಬಿಡು, ನಾನು ಬಾರದವ್ರಿಗೆ ಹಾಡಿಸ್ತೀನಿ ತಡಿ. ನೀನು ಚಾಕ್ಲೇಟ್ ಇಲ್ಲ, ಆಕಿಗೆ ಚಾಕ್ಲೇಟ್ ಕೊಡ್ತೀನಿ. ನೀ ಹಾಡು ಹಾಡ್ತಿ? ಹಾಂ, ನಾನು ಹಿಡಿತೀನಿ ಬಿಡೋದು. चांदनी रात में गोरी के साथ में आसमान में देखूंगा मैं धीमे 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 सट मारा सीने 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 सीने. ಓಕೆ, ಕ್ಲಾಪ್ ಮಾಡ್ರಿ. ಈಗ ಎಲ್ಲರೂ ನೋಡ್ರಿ ಎಷ್ಟು ಚಂದ ಹಾಡು ಹಾಡಿಲ್ಲಕಿ. ಓಕೆ, ನೀನು ಹಾಡ್ತೇನೆ ಈಗ? ಆಕೆ ಹಾಡಿಲ್ಲ, ನೀ ಹಾಡ್ತಿ? ವಲ್ಲ ಬಿಡು. ನೆಕ್ಸ್ಟ್ ಡೈಲಾಗ್ಸ್ ಯಾರು ಹೇಳ್ತೀರಿ? ನೀ ಹೇಳ್ತಿ ಡೈಲಾಗ್ಸ್. ಓಕೆ, ಯಾರು ನಿನ್ನ ಫೇವ್ರೇಟ್ ಹೀರೋ? ಯಶ್. ಯಶ್. ಯಶ್ ಡೈಲಾಗ್ ಹೇಳ್ತಿ ಹಂಗಂದ್ರೆ ಈಗ? ಓಕೆ, ಹೇಳಿ. ಮಾಸ್ಟರ್ ಪೀಸ್ ಒಳಗಿಂದ ನಾ ಬರೋ ತನಕ ಮಾತ್ರ ಬೇರೆಯವ್ರ ಹವ, ನಾ ಬಂದ್ಮೇಲೆ ನಂದೇ ಹವ. ಓಕೆ, ಎಲ್ಲರೂ ಕ್ಲಾಪ್ ಮಾಡ್ರಿ. ಯಶ್, ಮತ್ತೆ ನೀ ಹಾಡಾಡ್ತಿ? ಹಾಡಾಡ್ತಿ? ಯಾವ ಹಾಡು ಹಾಡ್ತಿ? ಅದನ್ನ ಹಾಡ್ತಿ? ಹ್ಞೂ, ಹಾಡು.
ಹಾಗೆ ಹಾಡ್ತಾಳೆ ಮತ್ತೆ ನಿನ್ನ ಜೊತೆ ಹಾಡ್ರಿಬ್ರು ಸರಿ चांदनी रात में गोरी के साथ में आसमान में देखूंगा धीमे 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 मेरे सीने 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 ಓಕೆ ಕ್ಲಾಪ್ ಮಾಡ್ರಿ ಆಕಿಗೆ ಎಲ್ಲರೂ ಮಸ್ತ್ ಹಾಡಿದ್ಲು ನೋಡಿ. ನೀ ಹಾಡ್ದಿ ಹಾಡ ಬರಂಗಿಲ್ಲ ನೀನು ನಿನ್ನ ಹೆಸರೇನು ನಿನ್ನ ಹೆಸರು ಹೇಳಲೆ ಓಕೆ ನೀ ಹಾಡು ಹಾಡ್ದಿ ಹಾಡ ಹಾಡ್ದಿ ಹಿಂದಿ ಹಿಂದಿ ಸಾಂಗ್ ಹಾಡ ಹಾಡ್ದಿ ಹಿಂದಿ ಹಿಂದಿ ಹಾಂ ಹಾಂ गाती हूँ ರಾತ್ರಿ ಓಕೆ ಎಲ್ಲರೂ ಒಂದ್ಸತಿ ಹ್ಯಾಪಿ ದಿವಾಲಿ ಅಂತ ಹೇಳ್ಬಿಡ್ರಿ ಅಲ್ಲಿ ಓಕೆ ಸೊ ನೋಡಿದ್ರಲ್ಲ ಇದಿಷ್ಟು ಪುಟಾಣಿ ಪಂಡ್ರ ಜೊತೆ ನಾನು ತರಲೆ ತಮಾಷೆ ಸಾಂಗ್ಸು ಆ್ಯಕ್ಟಿಂಗು ಎಲ್ಲನೂ ನೋಡ್ಕೊಂಡು ಬಂದ್ವಿ. ಅದೇ ರೀತಿ ಇಲ್ಲಿ ಮತ್ತೆ ಗುಮ್ಮಟನಗರಿಯಲ್ಲಿ ಕಲಾವಿದರಿಗೂ ಕೂಡ ಯಾವುದೇ ಬರ ಇಲ್ಲ ಅನ್ನೋ ಥರ ಇಲ್ಲಿ ಕೆಲವೊಂದಿಷ್ಟು ಕಲಾವಿದರಿದ್ದಾರೆ. ಆ ಕಲಾವಿದ್ರ ಜೊತೆ ಕೆಲವೊಂದಿಷ್ಟು ಮಾತಾಡೋಣ, ಕೆಲವೊಂದಿಷ್ಟು ಹರಟೆಗಳನ್ನು ನೋಡೋಣ ಸಣ್ಣದೊಂದು ಬ್ರೇಕ್ನ ನಂತರ. ಅಣ್ಣಯ್ಯ ತಮ್ಮಯ್ಯ ಶಿವನೇ ಶಾಂಬಲಿಂಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರಿ ಎಷ್ಟೊಂದು ಸಂತೋಷ ಆಗ್ತದೆ ಕಣಪ್ಪೋ, ಎಷ್ಟೊಂದು ಸಂತೋಷ ಆಗ್ತದೆ ಅಂತ ಹೇಳ್ಬಿಟ್ಟು ದೀಪಾವಳಿ ಹಬ್ಬದ ಶುಭಾಶಯಗಳಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ದೇವರು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕರೋನಾನ ನಿಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕರೋನಾಕ್ಕೆ ಭಯಪಡಬೇಡಿ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಿಬಿಟ್ಟು ನನ್ನ 2 ಮಾತುಗಳನ್ನು ಮುಗಿಸಿದ್ದೀನಿ ಕಣಪ್ಪೋ. ಶಿವನೇ ಶಾಂಬಲಿಂಗ. ಸೊ ಈಗ ನೋಡಿದ್ವಿ ನಾವು ಪುಟಾಣಿಗಳ ಜೋಡಿ ಏನೋ ತರಲೆ ತುಂಟಾಟ ಸಾಂಗ್ಸು ಅದೇ ರೀತಿ ಮಾಡ್ಕೊಂಡು ಬಂದ್ವಿ. ನಾನು ಆಗಲೇ ಹೇಳಿದ ಥರ ಗುಮ್ಮಟನಗರಿಯಲ್ಲಿ ಕಲಾವಿದರಿಗೂ ಕೂಡ ಯಾವುದೇ ರೀತಿ ಬರ ಇಲ್ಲ. ಸೊ ಇಲ್ಲಿ ಕಲಾವಿದರು ಕೂಡ ಇದ್ದಾರೆ, ಬಟ್ ಬೆಳೀತಾ ಇದ್ದಾರೆ. ಸೊ ಅವ್ರು ಯಾಕೋ ಇನ್ನೂ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಬಟ್ ಇಲ್ಲಿನೂ ಕೂಡ ಕಲಾವಿದರಿಗೆ ಯಾವುದೇ ಬರ ಇಲ್ಲ ಅನ್ನೋ ಥರ ಇಲ್ಲಿ ಕೆಲವೊಂದಿಷ್ಟು ಕಲಾವಿದರು ಇವತ್ತು ನಮ್ಮ ಜೊತೆ ಈ ಸ್ಪಾಟ್ಲೈಟ್ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವ್ರಿಗೂ ಕೂಡ ಕೇಳೋಣ. ಸೊ ಸರ್, ನಿಮಗೆ FM ವಾಹಿನಿ ವತಿಯಿಂದ ಹಾಗೂ ನಾಡಿನ ಸಮಸ್ತ ಜನತೆಯಿಂದ ದೀಪಾವಳಿ ಹಾಗೂ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೂ ಕೂಡ ಈ ವಾಹಿನಿ ಮುಖಾಂತರ ನಾನು ಕೂಡ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ದಿ ಸ್ಪಾಟ್ಲೈಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭವಾಗಿ 12 ವರ್ಷ ಆಯಿತು. ಸುಮಾರು ಮೊದಲು ಭಾಳಷ್ಟು ಜನ ನಾವು ನೋಡಿದ್ವಿ ಇಲ್ಲಿ. ಅಲ್ಲಿ ಬೆಂಗಳೂರಿಗೆ ಹೋದಾಗ ಇಲ್ಲಿ ಕಲಾವಿದರಿಗೆ ಅಲ್ಲಿ ಸಾಕಷ್ಟು ಅಸಹ್ಯ ಆಗ್ತಿತ್ತು, ಸರಿಯಾಗಿ ಅವರಿಗೆ ಅವಕಾಶ ಇರಲಿಲ್ಲ. ಅದಕ್ಕಾಗಿ ನಾವೊಂದು ವಿಚಾರ ಮಾಡಿದ್ವಿ, ಇಲ್ಲ ಸ್ಪಾಟ್ಲೈಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದು ಇನ್ಸ್ಟಿಟ್ಯೂಟ್ ತೆಗೆಯೋಣ. ಸೊ ಅವಾಗ ಅನುಕೂಲ ಆಗ್ತದೆ ಎಲ್ಲರಿಗೂ, ಉತ್ತರ ಕನ್ನಡ ಜನರಿಗೆ ಒಂದು ಸಹಾಯ ಆಗ್ತದೆ ಅಂದ್ಕೊಂಡು ಸೊ 12 ವರ್ಷದಿಂದ ಪ್ರಾರಂಭ ಆಯ್ತದು. ಸೊ ಇಲ್ಲಿವರೆಗೆ ನಡ್ಕೊಂಡು ಬರ್ತಾಯಿದೆ. ಪ್ರತಿ ವರ್ಷವೂ ದೀಪಾವಳಿ ಆಚರಿಸ್ತೀವಿ ನಾವು ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಸೊ ಕರೋನಾ ಇದ್ರೂ ಸೂದಕ್ಕೂ ಎಲ್ಲ ಕಲಾವಿದರು ಬಂದು ಇವತ್ತು ನಮ್ಮ ಒಟ್ಟಿಗಿದ್ದಾರೆ. ಎಲ್ಲರೂ ಆಚರಿಸ್ತಾ ಇದ್ದೀವಿ. ಎಲ್ಲರೂ ದೀಪಾವಳಿ ಶುಭಾಶಯಗಳು. ಓಕೆ ಸರ್, ಥ್ಯಾಂಕ್ ಯು. ಅಂತ ನೀವು ಉತ್ತರ ಕರ್ನಾಟಕದ ಕಲಾವಿದರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದು ಕೂಡ ಒಂದು ಹೆಮ್ಮೆಯ ವಿಷಯನೇ ಆಗಿರ್ಬೋದು. ಸೊ ಈ ಒಂದು ದೀಪಾವಳಿ ಸೆಲೆಬ್ರೇಷನಲ್ಲಿ ನಮ್ಮ ಕಲಾವಿದರು ಅವರ ಟ್ಯಾಲೆಂಟನ್ನು ನಮ್ಮ ಜೊತೆ ಯಾವ ರೀತಿ ತೋರಿಸ್ತಾರೆ ಅಂತ ನೋಡೋಣ. ಸರ್, ಅಂದರೆ ದೀಪಾವಳಿ ಸಲುವಾಗಿರ್ಬೋದು, ಮತ್ತು ನೀವು ಏನೋ ಹೀರೋಗಳು ಮಿಮಿಕ್ರಿ ಮಾಡ್ತೀರಾ ಅಂತ ಕೇಳಿದ್ದೀವಿ, ಕೆಲವೊಂದಿಷ್ಟು ಡೈಲಾಗ್ಸ್ ಹೇಳ್ತೀರಾ ಅಂತ ಕೇಳಿದ್ದೀವಿ. ಸೊ ಅದೇ ರೀತಿ ಒಂದು ಸ್ವಲ್ಪ ನಮ್ಮ ಜನರಿಗೆ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಬೇಕು. ಟ್ಯಾಲೆಂಟನ್ನು ತೋರಿಸೋದಕ್ಕಿಂತ ಮುಂಚೆ ನಾನು FM ವಾಹಿನಿ ಮುಖಾಂತರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿವಸ ಉತ್ತರ ಕರ್ನಾಟಕ ಶ್ರೀನಿವಾಸ ಗುರಜಾಲ್ ಅವರು ಹೇಳಿದರು, ಉತ್ತರ ಕರ್ನಾಟಕ ಕಲಾವಿದರಿಗೆ ಬಹಳ ಒಂದು ತೊಂದರೆ ಆಗ್ತಾಯಿದೆ, ಸಪೋರ್ಟ್ ಇಲ್ಲ ಅವರಿಗೆ. ಆಗೋಸ್ಕರ ಸ್ಪಾಟ್ಲೈಟ್ ಫಿಲ್ಮ್ ಇನ್ಸ್ಟಿಟ್ಯೂಟನ್ನು 12 ವರ್ಷದಿಂದ ಈ ಬಿಜಾಪುರದಲ್ಲಿ ಹುಟ್ಟು ಹಾಕಿದ್ದಾರೆ. ಶ್ರೀನಿವಾಸ ಅವರಲ್ಲಿ ನಾಳೆ ವೀರ ಶಿವಾಲಿ ಅವರಾಗಲಿ ನಾವು 3 ಜನ ಕೂಡಿ ನಾವು ಎಷ್ಟು ಎಫರ್ಟ್ಸ್ ಮಾಡ್ತೇವೆ ಕಲಾವಿದರ ಬಗ್ಗೆ. ಎಷ್ಟೋ ಕಲಾವಿದರು ಇವತ್ತಿನ ದಿವಸ ಈ ಸ್ಪಾಟ್ಲೈಟ್ ವತಿಯಿಂದ ಹೊರಗಡೆ ಬಂದಿದ್ದಾರೆ. ಅಂಥ ಒಂದು ಕಲಾವಿದರಿದ್ದಾರೆ. ಹಾಗೆಯೇ ಟ್ಯಾಲೆಂಟ್ ಅಂದ ತಕ್ಷಣ, ಒಂದೊಂದು ಪ್ರತಿಭೆ ಅಂದ ತಕ್ಷಣ ನನಗೆ ಏನು ನೆನಪಾಗುತ್ತೆ, ಒಬ್ಬ ಕಲಾವಿದನ್ನ ಯಾರೂ ಮರೆಯೋಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಯಾರು? ಪದ್ಮಭೂಷಣ್, ದಾದಾ ಸಾಹೇಬ್ ಫಾಲ್ಕೆ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮೊಟ್ಟಿಗೆ ಇಲ್ಲ, ಆದರೂ ಇದ್ದಾರೆ. ಅಂಥ ಒಂದು ಶಕ್ತಿ ಕಲಾವಿದರ ಹತ್ರ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್. ಓಕೆ ಸರ್, ಅದೇ ಸರ್, ನೀವು ಹೇಳ್ತಾ ಇದ್ದೀರಿ ಕಲಾವಿದ್ರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನು. ಸೊ ನಿಮ್ಮ ಕಡೆ ಯಾವ ರೀತಿ ಟ್ಯಾಲೆಂಟ್ ಇದೆ ಅಂತ ನಮ್ಮ ಜನರಿಗೆ ಒಂದು ಸ್ವಲ್ಪ ತೋರಿಸ್ಬೇಕಂತ ಸರ್.
ಡಾಕ್ಟರ್ ರಾಜ್ಕುಮಾರ್ ಇದ್ದಿದ್ರೆ ಅವ್ರು ಏನು ಮಾತಾಡ್ತಾಯಿದ್ರು, ಅವ್ರು ಏನು ಹೇಳ್ತಾಯಿದ್ರು? ಡಾಕ್ಟರ್ ರಾಜ್ಕುಮಾರ್ ದೀಪಾವಳಿ ವಿಶೇಷತನ ಬಗ್ಗೆ ಏನು ಹೇಳ್ತಾಯಿದ್ರು? ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೊಂದು ಸಂತೋಷ ಆಗ್ತದೆ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ, ಆ ಭಗವಂತ ನಿಮ್ಮನ್ನು ಕಾಯಲಿ, ಕಾಪಾಡಲಿ, ಆ ತಾಯಿ ಮಹಾಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು, ಈ ದೀಪಾವಳಿ ಹಬ್ಬ ನಿಮಗೆ ಶುಭ ತರಲಿ ಅಂತ ಹೇಳಿಬಿಟ್ಟು ನನ್ನ 2 ಮಾತುಗಳನ್ನು ನಾನು ಮುಗಿಸಿದ್ದೀನಪ್ಪ. ನನ್ನ 2 ಮಾತುಗಳನ್ನು ನಾನು ಮುಗಿಸಿದ್ದೀನಿ. ಸರ್, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಧ್ವನಿ ಆಗಿರ್ಬೋದು, ಅವ್ರು ಒಂದು ಮಿಮಿಕ್ರಿ ಮಾಡೋದ್ ಮುಖಾಂತರ ಇದು ಮಾಡಿ, ಮತ್ತೆ ಯಾವ ಹೀರೋಗಳದ್ದು ಮಿಮಿಕ್ರಿ ಮಾಡ್ತೀವಿ? ಸಾಕಷ್ಟು ಮಾಡ್ತಿದ್ದೇವೆ ಮೇಡಮ್. ಈಗ ಶಂಕರ್ನಾಗ್, ದಿವಂಗತ ಶಂಕರ್ನಾಗ್ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಅಷ್ಟೊಂದು ಸಂತೋಷ ಆಗ್ತದೆ. FM ವಾಹಿನಿ ಮುಖಾಂತರ ನಿಮ್ಮನ್ನು ನಾನು ತಲುಪ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ದಿವಸ ದೀಪಾವಳಿ ಹಬ್ಬದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ನೀವು ನನ್ನನ್ನು ನೆನಪಾರಿಲ್ಲ, ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ. ಈ ಶಂಕರ್ನಾಗನ ಅನಂತ ವಂದನೆಗಳನ್ನು ಪ್ರಶಾಂತ್ ಚೌಧರಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಸರ್, ಕ್ಲಾಪ್ ಟು ಸರ್. ಫುಲ್ ಭಾರಿಯಾಗಿ ಶಂಕರ್ನಾಗ್ ಅವ್ರ ಡೈಲಾಗ್ ಹೋಗಿದೆ ಸರ್. ಮತ್ತೆ ನಿಮ್ಮ ಫೇವ್ರೇಟ್ ಹೀರೋ ಯಾರು ಸರ್? ಭಾಳ ಅದ ರೀ. ಫೇವ್ರೇಟ್ ಹೀರೋ ಅಂದ್ರೆ ಏನು ರೀ, ಎಲ್ಲರ ಹತ್ರ ಅಷ್ಟೇ ಟ್ಯಾಲೆಂಟ್ ಇರ್ತದೆ. ಫೇವ್ರೇಟ್ ಹೀರೋ ಅಂದರೆ ಈಗ ಇವಾಗ ಎಲ್ರಿಗೂ ಇರುತ್ತೆ ಸರ್, ಅಂದ್ರೆ ಬಟ್ ಅವರಿಗೆ ಅದಂದ್ರೆ ಕೆಲವೊಂದು ಪರ್ಸ್ನಲ್ ಫೇವ್ರೇಟ್ ಅಂತ ಇರ್ತಾರಲ್ಲ ಸರ್, ಅದನ್ನ ಕೇಳಿ. ಮೇಡಮ್, ನನಗೆಲ್ಲರೂ ಅಷ್ಟೇ ಮೇಡಮ್, ನನಗೆಲ್ಲರೂ. ಇನ್ನೊಂದು ಕಾಮಿಡಿ ಆಕ್ಟರ್ ಯಾರಾದರೂ ಆಕ್ಟರ್ ಒಂದು, ಸೊ ಅವ್ರದ್ದು ಒಂದು ಅವ್ರು ಹೇಗೆ? ಅಣ್ಣಯ್ಯ ತಮ್ಮಯ್ಯ ಶಿವನೇ ಶ್ಯಾಮಲಿಂಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೊಂದು ಸಂತೋಷ ಆಗ್ತದೆ ಕಣಪ್ಪೋ, ಎಷ್ಟೊಂದು ಸಂತೋಷ ಆಗ್ತದೆ ಅಂತ ಹೇಳ್ಬಿಟ್ಟು, ದೀಪಾವಳಿ ಹಬ್ಬದ ಶುಭಾಶಯಗಳಂತ ಹೇಳ್ಬಿಟ್ಟು, ನಿಮ್ಮನ್ನೆಲ್ಲ ದೇವರು ಕಾಪಾಡಲಿ ಅಂತ ಹೇಳ್ಬಿಟ್ಟು, ಕರೋನಾನ ನಿಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಕರೋನಾಕ್ಕೆ ಭಯಪಡಬೇಡಿ ಅಂತ ಹೇಳಿಬಿಟ್ಟು, ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿಬಿಟ್ಟು ನನ್ನ 2 ಮಾತುಗಳನ್ನು ಮುಗಿಸಿದ್ದೀನಿ ಕಣಪ್ಪೋ. ಶಿವನೇ ಶಂಭಲಿಂಗ. ಓಕೆ, ಸೂಪರ್ ಸರ್, ಚೆನ್ನಾಗಿ ಮಾಡಿದ್ರಿ ನೀವು. ಅದೇ ರೀತಿ ಸೊ ನಿಮ್ಮ ಈ ಒಂದು ಕಲೆ ಇನ್ನೂ ಹೆಚ್ಚಾಗಿ ಬೆಳೀಲಿ, ಇನ್ನೂ ಹೆಚ್ಚಿನ ಜನ ನಿಮ್ಮನ್ನು ಗುರುತಿಸ್ಲಿ ಅಂತ ಹೇಳ್ತೀನಿ. FM ವಾಹಿನಿ ಮುಖಾಂತರ ಸಾಕಷ್ಟು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಕೂಡ. ಈ ದೀಪಾವಳಿ ದಿನದಂತ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ ಸರ್. ಓಕೆ ಸರ್, ಅದೇ ರೀತಿ ಇವಾಗ ನಮ್ಮ ಜೊತೆ ಕೆಲವೊಂದು ಸಿಂಗರ್ಸ್ ಕೂಡ ಇದ್ದಾರೆ. ಸೊ ಅವರು ನಮಗೆ ದೀಪಾವಳಿ ದಿನದಿಂದ ಒಂದು ಸಾಂಗ್ ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ಒಂದು ದೀಪಾವಳಿ ವಿಶಸ್ನ ಹೇಳಬೇಕು ಅಂತ ರೆಡಿಯಾಗಿದ್ದಾರೆ. ಸೊ ಸರ್, ಎಲ್ಲರಿಗೂ ಮೊದಲಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಂಸ್ಥೆ ಇವತ್ತು ವಿಶೇಷವಾಗಿ ವಿಶೇಷ ಸಂಚಿಕೆಯಲ್ಲಿ FM ವಾಹಿನಿ ಮೂಲಕ ನಾವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ದೀಪಾವಳಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ನಮ್ಮ ವಿದ್ಯಾರ್ಥಿ ಬಳಗ, ನಮ್ಮ ಪ್ರೊಪರೇಟ್ರು, ಎಲ್ಲ ವಿದ್ಯಾರ್ಥಿ ಬಳಗ ಎಲ್ಲ ಸೇರಿದ್ದೀವಿ. ಎಲ್ಲ ಮಿತ್ರರು ಆಗಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತವನ್ನು ಕೋರ್ತಾ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಇವತ್ತು ನಾವು ಕಲಾವಿದರು ಸಂಘರ್ಷದಲ್ಲಿದ್ದೀವಿ. ಯಾಕಂದರೆ ಕರೋನಾ ಮಹಾಮಾರಿ ಇಡೀ ಪ್ರಪಂಚಕ್ಕೆ ಒಕ್ಕರಿಸ್ಕೊಂಡು ಇವತ್ತು ಈ ಎಲ್ಲ ಸರ್ವನಾಶ ಮಾಡಿದೆ. ಹಾಗಾಗಿ ಕಲಾವಿದರ ಜೀವನವೂ ಸಂಕಷ್ಟದಲ್ಲಿದೆ. ಹಾಗಾಗಿ ಈ ದೀಪ ಹಚ್ಚೋದ್ರ ಮೂಲಕ ಕರೋನಾ ಹೋಗಿ ಒಳ್ಳೆ ಯಥಾಸ್ಥಿತಿ ನಮ್ಮ ಜನಜೀವನ ಸುಸ್ಥಿತಿಗೆ ಆಗಬೇಕು ಅನ್ನುವಂಥ ಈ ದೀಪಾವಳಿ ಆಚರಣೆ ಮಾಡಿ, ದೀಪಾವಳಿಯಿಂದ ಮತ್ತೆ ಯಥಾಸ್ಥಿತಿ ನಮ್ಮ ಆಚರಣೆ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಸೇರಿ ಒಂದು ಹಾಡು ಹಾಡ್ತೀವಿ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಸಾಂಗ್ ಹಾಡೋದ್ರ ಮುಖಾಂತರ ಆಗಿರ್ಬೋದು. ಸೊ ಸರ್ ಕೂಡ ಎಷ್ಟೋ ವಿವಿಧ ಕಲಾವಿದರುಗಳ ಮಿಮಿಕ್ರಿಗಳನ್ನು ಮಾಡಿದರು. ಇದೆಲ್ಲ ನೋಡಿದರೆ ನಮ್ಮ ಗುಮ್ಮಟನಗರಿಯಲ್ಲಿ ಕಲಾವಿದರಿಗೆ ಯಾವುದೇ ರೀತಿ ಬರ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದೇ ರೀತಿ ಇನ್ನೂ ಇವರ ಕಲೆಗಳು ಬೆಳೀಲಿ, ಇನ್ನೂ ಹೆಚ್ಚಿಗೆ ಇವರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತೀನಿ. ಅದೇ ರೀತಿ ನಾವು ಇನ್ನೂ ಕೂಡ ದೀಪಾವಳಿ ಸೆಲೆಬ್ರೇಷನ್ ಮಾಡೋದು ಬಾಕಿ ಇದೆ. ಸೊ ದೀಪ ಹಚ್ಚಬೇಕು, ಅಟ್ಲೀಸ್ಟ್ ಪಟಾಕಿ ಹೊಡಿಲಿಲ್ಲ ಅಂದರೂ ಸುರ್ಸುರ್ ಬತ್ತಿ ಆದರೂ ಹಚ್ಚಬೇಕು. ಸೊ ಕೆಲವೊಂದಿಷ್ಟು ಮನರಂಜನೆಗಳನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಇದನ್ನು ನೋಡ್ಕೊಂಡು ಚಿಕ್ಕ ಬ್ರೇಕ್ನ ನಂತರ
ಸೊ ವೆಲ್ಕಮ್ ಬ್ಯಾಕ್ ಟು ಆಲ್. ಸೊ ನಾವು ಇಷ್ಟೊತ್ತನ ನೋಡಿದ್ವಿ ಯಾವ ರೀತಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಪುಟಾಣಿಗಳ ಜೊತೆ, ಕಲಾವಿದರ ಜೊತೆ, ಮಹಿಳೆಯರ ಜೊತೆ ಕೆಲವೊಂದಿಷ್ಟು ದೀಪಾವಳಿಗಳನ್ನು ಸೆಲೆಬ್ರೇಷನ್ಗಳ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಅದೇ ರೀತಿ ಈಗ ನಮ್ಮ ಜೊತೆ ಆಚಾರ್ಯರು ಕೂಡ ಇದ್ದಾರೆ. ಸೊ ಅವರು ದೀಪಾವಳಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ದೀಪಾವಳಿ ಹಬ್ಬ ಶರದ್ ಋತುವಿನಲ್ಲಿ ಬರತಕ್ಕಂತಹದ್ದು. ಮಳೆಗಾಲ ಮುಗಿದ ನಂತರ ಒಳ್ಳೆಯ ನಿರ್ಮಲ ಆಕಾಶ, ಪರಿಶುಭ್ರವಾದಂಥ ಹರಿತವರ್ಣ, ಎಲ್ಲ ಕಡೆಗೆ ಹಸಿರು ತುಂಬಿಕೊಂಡಿರ್ತದೆ. ಈ ಸಂದರ್ಭದಲ್ಲಿ ನಾವು ಆಚರಣೆ ಮಾಡತಕ್ಕಂಥದ್ದು ದೀಪಾವಳಿ. 5 ದಿನಗಳ ಹಬ್ಬ ಅಂತ ಹೇಳುತ್ತಲಿದ್ದೇವೆ. ದ್ವಾದಶಿ ದಿವಸ ಆಕಳು ಮತ್ತು ಕರುವಿನ ಪೂಜೆಯನ್ನು ಮಾಡಿ ಮರುದಿವಸ ನೀರನ್ನು ತುಂಬುವುದರ ಮೂಲಕ ಇವತ್ತು ನರಕ ಚತುರ್ದಶಿ. ಅಂದರೆ ಏನು ಅಂತ ಕೇಳಿದಾಗ, ವರಾಹ ಮತ್ತು ಭೂಮಿಯ ಮಗನಾದಂಥ ನರಕಾಸುರ ಪರಮಾತ್ಮನ ಮಗನೇ ಆಗಿದ್ದರೂ ಕೂಡ 16,100 ಜನ ಸ್ತ್ರೀಯರನ್ನು ಮಾನಪ್ರಾಣ ಹರಣ ಮಾಡುವುದಕ್ಕಾಗಿ ಇಟ್ಟುಕೊಂಡಾಗ ಕೃಷ್ಣ ಹೋಗಿ ನರಕಾಸುರನನ್ನು ಸಂಹಾರ ಮಾಡಿ ಅವನ ಮಾತಿನಂತೆ ನನ್ನ ಪರವಾಗಿ ದೀಪವನ್ನು ಬೆಳಗಿಸಬೇಕು, ಪ್ರತಿಯೊಬ್ಬರು ಅಭ್ಯಂಗನ ಅಂದರೆ ಎಣ್ಣೆ ಸ್ನಾನ ಮಾಡಲೇಬೇಕು, ಆರತಿ ಮಾಡಿಸಿಕೊಳ್ಳಲೇಬೇಕು ಅಂತ ವರ ಬೇಡಿರೋಣದರಿಂದ ಈ ವ್ರತವನ್ನು ಆಚರಿಸುತ್ತಲಿದ್ದೇವೆ. ಒಂದು ಸಣ್ಣ ಪರೀಕ್ಷೆಯಲ್ಲಿ ಗೆದ್ದಂಥವನನ್ನು ಮೆರವಣಿಗೆ ಮಾಡಿ ಊದಿಸುತ್ತಾ ಬಾರಿಸುತ್ತಾ ಬರುವಾಗ 16,100 ಜನ ಸ್ತ್ರೀಯರ ಮಾನಪ್ರಾಣಗಳನ್ನು ರಕ್ಷಣೆ ಮಾಡಿದ ಕೃಷ್ಣನ ನೆನಪಿಗಾಗಿ ನಾವು ದೀಪಾವಳಿ ದೀಪವನ್ನು ಬೆಳಗುವುದರ ಮೂಲಕ ಮಾಡುತ್ತಲಿದ್ದೇವೆ. ಮರುದಿವಸ ಕ್ಷುತ್ ಪಿಪಾಸಾಂ ಅಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀನ್ ನಾಶಯಾಂ ಎಂಬಂತೆ ಹಸಿವೆ, ನೀರಡಿಕೆ, ಬಾಧೆಗಳು, ಇವತ್ತು ನಾವು ಅನುಭವಿಸ್ತಕ್ಕಂತಹ ಕರೋನಾ ಮುಂತಾದ ರೋಗಗಳು ಬಾರದೇ ಇರಲಿ ಎಂಬುದಾಗಿ ಲಕ್ಷ್ಮೀದೇವಿಯನ್ನು ಬೇಡಿಕೊಳ್ಳುತ್ತಲಿದ್ದೇವೆ. ಶನಿ ಏಕಾದಶಿಯಲ್ಲಿ ಲಕ್ಷ್ಮೀ ಒಟ್ಟಿಗೆ ವಿಷ್ಣು ಮಲಗಿಕೊಂಡಾಗ ಲಕ್ಷ್ಮೀದೇವಿ ಇವತ್ತು ಹೇಳ್ತಾಳೆ, ಮುಂದೆ ತುಳಸಿ ಮದುವೆ ದಿವಸ ವಿಷ್ಣು ಹೇಳ್ತಾನೆ ಎಂಬುದಾಗಿ, ಯೋಗ ನಿದ್ರೆಯಿಂದ ಹೇಳ್ತಾರೆ ಎಂಬುದಾಗಿ ನಂಬಿಕೆ ಇದೆ. ಹಾಗಾಗಿ ಲಕ್ಷ್ಮೀದೇವಿಯನ್ನು ನಾವು ಪ್ರಾರ್ಥನೆ ಮಾಡುವುದರ ಮೂಲಕ ಎಲ್ಲ ರೋಗ ಉಪದ್ರವಗಳು ನಾಶವಾಗಲಿ, ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಗಳು ಸಂಪತ್ತಾಗಿ ತುಂಬಿಕೊಳ್ಳಲಿ ಎಂಬುದಾಗಿ. ಬಲಿಚಕ್ರ ಬಲಿಪಾಡ್ಯಮಿ ಅವತ್ತಿನ ದಿವಸ ಅಹಂಕಾರ ಕಳೆದು ಬಲಿಕೊಟ್ಟ ದಾನ ಶ್ರೇಷ್ಠವಾದ ದಾನವಾದುದರಿಂದ ವಾಮನ ರೂಪಿಯಾದ ಪರಮಾತ್ಮನನ್ನು ಪೂಜಿಸುವಂತಹದ್ದು ಬಲಿದಾನ. ಇದಾದ ಮೇಲೆ ಇನ್ನೂ 2 ದಿವಸ ಆಚರಣೆ ಆಗ್ತದೆ. ಇವತ್ತು ಮನೆಗಳು ದೊಡ್ಡದಾಗಿದ್ದಾವೆ, ಮನಸ್ಸುಗಳು ಬಹಳ ಸಣ್ಣದಾಗಿದ್ದಾವೆ. ಹಿಂದೆ ಮನೆಗಳು ಸಣ್ಣದಾಗಿದ್ದು ಮನಸ್ಸುಗಳು ದೊಡ್ಡದಾಗಿದ್ದು, ಇವತ್ತು ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮನಸ್ತಾಪಗಳನ್ನು ಮಾಡಿಕೊಂಡು ಬಾಂಧವ್ಯದಿಂದ ದೂರ ಮಾಡಿಕೊಳ್ಳುತ್ತಲಿದ್ದೇವೆ. ಈ ಸಂದರ್ಭದಲ್ಲಿ ಅತ್ಯವಶ್ಯವಾಗಿ ಅಕ್ಕ ತಂಗಿಯರನ್ನು ಮನೆಗೆ ಕರೆದುಕೊಂಡು ಬಂದು ಗೌರವಿಸುವ ಸಂಪ್ರದಾಯ, ಅದೇ ರೀತಿ ಅಣ್ಣ ತಮ್ಮಂದರನ್ನು ಕರೆದುಕೊಂಡು ಒಯ್ದು ಅವರ ಮನೆಯಲ್ಲಿ ಪೂಜಿಸುವ ಸಂಪ್ರದಾಯ, ಗೌರವಿಸುವ ಸಂಪ್ರದಾಯವನ್ನು ಒಟ್ಟು 7 ದಿನಗಳ ಕಾಲ ನಾವು ನೋಡುತ್ತಲಿದ್ದೇವೆ. ದೀಪವನ್ನೇ ಯಾಕೆ ಬೆಳಗಬೇಕು ಅಂತ ಕೇಳಿದಾಗ, ಪಿತೃಗಳಿಗೆ ಪ್ರಿಯವಾದಂಥ ಬಹಳ ಅದ್ಭುತವಾದ ದಿವಸ ಇದು. ದೇವತೆಗಳಿಗೆ ಇದು ರಾತ್ರಿಯ ಸಮಯ. ಮುಂದಿನ ತಿಂಗಳು ಮಕರ ಸಂಕ್ರಮಣ ಬಂದಾಗ ದೇವತೆಗಳಿಗೆ ಹಗಲಾಗುತ್ತಲಿದೆ. ಹಾಗಾಗಿ ಎಣ್ಣೆಯ ದೀಪಗಳನ್ನು ಬೆಳಗಿಸುವುದರ ಮೂಲಕ, ಅದರಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗುವುದರ ಮೂಲಕ ಮನೆಯಲ್ಲಿರ್ತಕ್ಕಂಥ ಅರಿಷ್ಟಗಳೆಲ್ಲವೂ ನಾಶವಾಗ್ತವೆ, ಉತ್ತಮ ಧನ ಧಾನ್ಯ ಸಂಪತ್ತುಗಳು ತುಂಬಿಕೊಳ್ತವೆ. ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ನೆಗೆಟಿವ್ ವೈಬ್ರೇಷನ್ ಎಲ್ಲ ಹೋಗಿಬಿಟ್ಟು ಪಾಸಿಟಿವ್ ಸಕಾರಾತ್ಮಕವಾದ ಭಾವನೆಗಳು, ಮನಸ್ಸು ತುಂಬುವಂತಹ ವಿಚಾರಗಳು ತುಂಬಿಕೊಂಡು ಬರ್ತಾವೆ. ಹಾಗಾಗಿ ನಾವು ಬೆಳಗಬೇಕಾಗಿದ್ದು ಎಣ್ಣೆಯ ದೀಪಗಳ, ಅದರ ಸಾಲುಗಳನ್ನು ಹಚ್ಚಿದಾಗ ಪಿತೃದೇವತೆಗಳು ತೃಪ್ತಿಯಾಗ್ತದೆ. ಪಿತೃದೇವತೆಗಳಿಗೆ ತೃಪ್ತಿಯಾಗಿದ್ದೇ ಆದರೆ ನಮಗೆ ಲೌಕಿಕ ಜೀವನದಲ್ಲಿ ಸುಖ ಸಾಮ್ರಾಜ್ಯಗಳನ್ನು ಏನು ಬಯಸ್ತೇವೋ ಅದೆಲ್ಲ ತುಂಬಿಕೊಡ್ತದೆ. ಹಾಗಾಗಿ ನಾವು ಪಟಾಕಿಯನ್ನು ಹೊಡೆಯದೆ, ಪರಿಸರವನ್ನು ನಾಶ ಮಾಡಲಾರದೆ ನಾವು ಉಳಿಸಿಕೊಂಡು ಬೆಳೆಸಿದ್ದೇ ಆದರೆ ಮುಂದಿನ ಪೀಳಿಗೆಗೆ ನಾವು ಕೊಡತಕ್ಕಂಥ ಅತ್ಯುತ್ತಮವಾದ ಕೊಡುಗೆ ಆಗುತ್ತಲಿದೆ. ನಾವು ಇದೇ ರೀತಿಯಾಗಿ ದೀಪಾವಳಿಯನ್ನು ಆಚರಿಸೋಣ. ಈ ಕರೋನಾ ಮುಂತಾದ ರೋಗಗಳು ನಾಶವಾಗಲಿ ಎಂಬುದಾಗಿ ಲಕ್ಷ್ಮೀ ಸರಸ್ವತಿ ದುರ್ಗಾ ರೂಪಳಾದ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದರಿಂದ ಎಲ್ಲ ರೋಗಗಳು ನಾಶವಾಗಿ ಅಹಂಕಾರಗಳು, ನಾನು, ನನ್ನದು, ನಂದೇ ಎಂಬತಕ್ಕಂಥ ಬಿಗುಮಾನಗಳೆಲ್ಲ ಕಳೆದು ಹೋಗಿ ನಾವು ನಮ್ಮವರು ಎಲ್ಲರೂ ಕ್ಷೇಮದಿಂದಿರೋಣ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದೇ ಆದರೆ ಅದು ಕೂಡು ಕುಟುಂಬವಾಗಿ, ಆ ಒಂದು ಕೂಡು ಕುಟುಂಬ ಇಡೀ ಓಣಿಗೆ, ಆ ಓಣಿಯಿಂದ ನಗರಕ್ಕೆ, ನಗರದಿಂದ ರಾಜ್ಯ, ರಾಜ್ಯದಿಂದ ದೇಶ, ಇಡೀ ಪ್ರಪಂಚ ಕ್ಷೇಮದಿಂದ ಇರಬಹುದು ಎಂಬುದಾಗಿ ಈ ಕಲ್ಪನೆಯಲ್ಲಿ ನಾವು ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬರುತ್ತಲಿದ್ದೇವೆ. ಎಲ್ಲರಿಗೂ ಶುಭವಾಗಲಿ ಎಂದು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ, ಸ್ಪಾಟ್ಲೈಟ್ ಸಂದರ್ಭದಲ್ಲಿ, ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ FM ಚಾನಲ್ ಅವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಯೋಜನೆ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳೊಟ್ಟಿಗೆ ಕೂಡ ಯಾಕೆ ಹಬ್ಬ ಸಡಗರ ಸಂಭ್ರಮ ಇರಬೇಕು, ಮಕ್ಕಳ ಹವ್ಯಾಸ ಇರ್ತದೆ, ಪಟಾಕ್ಷಿ ಹಾರಿಸಬೇಕು, ಇದನ್ನೆಲ್ಲ ಮಾಡಬೇಕು ಅಂತ ಆ ಸಂದರ್ಭದಲ್ಲಿಯೂ ಕೂಡ ತಿಳುವಳಿಕೆಯನ್ನು ಹೇಳುವುದರ ಮೂಲಕ ಪಟಾಕ್ಷಿಯನ್ನು ಹಾರಿಸದೆ ನಾವು ಈ ರೀತಿ ದೀಪಗಳನ್ನು ಬೆಳಗುವುದರ ಮೂಲಕ ಬಡಬಗ್ಗರಿಗೆ ಮತ್ತೊಂದು ಮಗದೊಂದು ಮಾಡುವುದರ ಮೂಲಕ ಈ ಹಬ್ಬವನ್ನು ವಿಶೇಷವಾಗಿ ದಾನ ರೂಪದಲ್ಲಿಯೂ ಕೂಡ ಮನಸ್ಸಿನ ವಿಸ್ತಾರದ ಮೂಲಕವೂ ಕೂಡ ಆಚರಿಸಬಹುದಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಯೋಗ್ಯವಾಗಿರ್ತದೆ ಎಂಬುದಾಗಿ ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತಲಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.
ಸರ್ ಧನ್ಯವಾದಗಳು. ಅಂದರೆ ದೀಪಾವಳಿ ಬಗ್ಗೆ ತುಂಬ ವಿಶೇಷವಾಗಿ ನಮಗೆಲ್ಲ ತಿಳಿಸ್ಕೊಟ್ರಿ. ಕೆಲವೊಂದಿಷ್ಟು ವಿಷಯಗಳು ದೀಪಾವಳಿ ಬಗ್ಗೆ ತಿಳ್ಕೊಂಡ್ವಿ. ದೀಪಾವಳಿ ಬಗ್ಗೆ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಮಕ್ಕಳ ಜೊತೆ ಹರಟೆ ಹೊಡೆದ್ವಿ, ಕಲಾವಿದರ ಜೊತೆ ಅವರ ಪ್ರತಿಭೆಗಳನ್ನು ನೋಡ್ಕೊಂಡ್ವಿ, ಮಹಿಳಾ ಕಣ್ಮಣಿಯ ಜೊತೆ ದೀಪಗಳ ಬಗ್ಗೆ ಹೇಳಿದ್ವಿ. ಇದೇ ರೀತಿ ದೀಪಾವಳಿ ಅಂತಂದರೆ ಒಂದು ಎಂಟರ್ಟೈನ್ಮೆಂಟನ್ನು ನಾವು ಇಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಅದೇ ರೀತಿ ಎಲ್ಲ ಸಮಸ್ತ ವಾಹಿನಿಯ FM ವೀಕ್ಷಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ FM ನ್ಯೂಸ್ ಕನ್ನಡ.